ನಮಸ್ಕಾರ. ಇವತ್ತಿನ ವಿಡಿಯೋ ಪದೇ ಪದೇ 25% ಬಿದ್ದರು ಮತ್ತೆ ಪುಟಿದು ಮೇಲಕ್ಕೆ ಏಳುತ್ತಿರುವ ಟೈಟನ್ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತದೆ ಸಮುದ್ರದ ಅಲೆಗಳಂತೆ. ನಾಟ್ ಓನ್ಲಿ ಸ್ಮಾಲ್ ಕಂಪನೀಸ್, ಲೀಡಿಂಗ್ ಕಂಪನಿಗಳು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತವೆ ಈ ಫಾಲ್ಗಳನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವು ದಿನಗಳಲ್ಲಿ ಒಮ್ಮೆ. ಅಂದರೆ ಸಾಮಾನ್ಯವಾಗಿ ದ ಡಿಫರೆನ್ಸ್ ಬಿಟ್ವೀನ್ ಅ ಗುಡ್ ಕಂಪನಿ ಬ್ಯಾಡ್ ಕಂಪನಿ ಏನು ಅಂತಂದ್ರೆ, ಬ್ಯಾಡ್ ಕಂಪನೀಸ್ ಕೆಳಗೆ ಬಿದ್ದರೆ ಮತ್ತೆ ಮೇಲಕ್ಕೆ ಬರಲ್ಲ. ಗುಡ್ ಕಂಪನೀಸ್ ಚೆನ್ನಾಗಿ ಕೆಳಗೆ ಬಿದ್ದರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ದಿನಗಳ ಮೇಲೆ ತನ್ನಿಂದ ತಾನಾಗಿ ಮತ್ತೆ ಪುಟಿದು ಮೇಲಕ್ಕೆ ಏಳುತ್ತೆ. ಆದ್ದರಿಂದ ನಾವು ನೋಡ್ತಾ ಇರಬೇಕು ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಯಾವ ಷೇರುಗಳನ್ನು ಕೊಳ್ಳಬೇಕು ಅಂತ. ಕೆಲವು ತಿಂಗಳುಗಳ ಕೆಳಗೆ ನಾವೊಂದು ವಿಡಿಯೋ ಮಾಡಿದ್ವಿ. 2000 ಇಸ್ವಿಯಿಂದ ಇನ್ಫೋಸಿಸ್ ಷೇರುಗಳು 10% ಕೆಳಗೆ ಬಿದ್ದರೆ ಪುನಃ ಪುಟಿದು ಮೇಲೆ ಬರ್ತಾ ಇದ್ವು. ಆ ವಿಡಿಯೋದ ಹೆಡ್ಡಿಂಗ್ ಕೂಡ ಹೀಗೆ ಇತ್ತು, ಪದೇ ಪದೇ 10% ಬಿದ್ದರು ಮತ್ತೆ ಪುಟಿದು ಮೇಲಕ್ಕೆ ಏಳುತ್ತಿರುವ ಇನ್ಫೋಸಿಸ್ ಷೇರುಗಳು ಅಂತ. ಇವತ್ತು ನಾವು ಮಾಡ್ತಾ ಇರುವಂತ ವಿಡಿಯೋ ಟೈಟನ್ ಷೇರುಗಳ ಬಗ್ಗೆ. ಇಲ್ಲಿ 10% ಅಲ್ಲ, ಟೈಟನ್ 25% ಕೆಳಗೆ ಬಿದ್ದಿದೆ. ನಾವು ಮಾಡಿರುವಂತಹ ರಿಸರ್ಚು 2006ನೇ ಇಸ್ವಿಯಿಂದ ಇವತ್ತಿನವರೆಗೆ. ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಮೋಟಿವೇಶನ್ ಕೊಡುವ ಅನ್ನೋ ಉದ್ದೇಶದಿಂದ. ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಹೋಗಿದ್ದೆ. ಒಬ್ರು ಯಾರೋ ಬಂದ್ರು, ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿದ್ರು. ಸರ್, ನಿಮ್ಮ ಕಾರ್ಯಾಗಾರನ 2009ನೇ ಇಸ್ವಿಯಲ್ಲಿ ತಗೊಂಡಿದ್ದೆ, ನಾನೀಗ ಅಂದಾಜು ಒಂದು 25 ಲಕ್ಷ ಪ್ರಾಫಿಟ್ ಮಾಡಿದ್ದೀನಿ. ಅಂದರೆ ಆ ದುಡ್ಡು ನನಗೆ ಬೇಡ ಅಂತ ಹಾಕಿದಂತಹ ದುಡ್ಡಿನಲ್ಲಿ ಬಂದಿರುವಂತಹದ್ದು. ನಿಮಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ನನ್ನ ಮಗ ಮತ್ತು ಸೊಸೆನೂ ಕೂಡ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ ಅಂತಂದ್ರು. ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು. ಯಾಕಂತಂದ್ರೆ ಇಂತಹ ಷೇರುಗಳು ಮೇಲಕ್ಕೆ ಹೋಗ್ತದೆ ಅಂತ ಗೊತ್ತಿದ್ದವ್ರು ಹಾಕ್ತಾ ಇರ್ತಾರೆ. ಮತ್ತೆ ಅವ್ರು ಹೇಳಿದ್ರು, ನಾವು ಯೂಟ್ಯೂಬ್ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತೇವೆ, ಅದರಿಂದಾಗಿ ನಮಗೆ ಯಾವ ಭಯವೂ ಇಲ್ಲ, ಷೇರುಗಳಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದೇ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಷೇರು ಬಿದ್ದಾಗ ಆ ಷೇರು ಮತ್ತೊಮ್ಮೆ ಮೇಲಕ್ಕೆ ಬರುತ್ತೋ ಇಲ್ವೋ ಅನ್ನುವಂತ ಡೌಟ್ ನಿಮಗಿರ್ಬೋದು. ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಮೇಲಕ್ಕೆ ಬರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಟೈಟನ್ ಸ್ಟಾಕ್ ಪ್ರೈಸ್ ಫಾಲ್ ಆಫ್ 25% ಆರ್ ಮೋರ್. ಮಾರ್ಚ್ 2600, ಜೂನ್ 2600 ಟೈಟನ್ 42% ಕೆಳಗೆ ಬಿತ್ತು. ಅಕ್ಟೋಬರ್ 2007, ಮಾರ್ಚ್ 2008 ಟೈಟನ್ 50% ಕೆಳಗೆ ಬಿದ್ದಿತ್ತು. ಆಗಸ್ಟ್ 2008, ಮಾರ್ಚ್ 2009 ಟೈಟನ್ 44% ಕೆಳಗೆ ಬಿದ್ದಿತ್ತು. ನವೆಂಬರ್ 2010, ಫೆಬ್ರವರಿ 2011 ಟೈಟನ್ 28% ಕೆಳಗೆ ಬಿದ್ದಿತ್ತು. ಸೆಪ್ಟೆಂಬರ್ ಡಿಸೆಂಬರ್ 2011 33% ಕೆಳಗೆ ಬಿದ್ದಿತ್ತು. ನವೆಂಬರ್ 2012, ಮಾರ್ಚ್ 2013 27% ಕೆಳಗೆ ಬಿದ್ದಿತ್ತು. ಮೇ 2013, ಜೂನ್ 2013 ಪೀರಿಯಡ್ ಅಲ್ಲಿ 32% ಕೆಳಗೆ ಬಿದ್ದಿತ್ತು. ಆಗಸ್ಟ್ ಸೆಪ್ಟೆಂಬರ್ 2013 25% ಕೆಳಗೆ ಬಿದ್ದಿತ್ತು. ಜನವರಿ 2015, ಆಗಸ್ಟ್ 2015 ಮಧ್ಯದಲ್ಲಿ 29% ಕೆಳಗೆ ಬಿದ್ದಿತ್ತು. ಸೆಪ್ಟೆಂಬರ್ 2016, ನವೆಂಬರ್ 2016 31% ಕೆಳಗೆ ಬಿದ್ದಿತ್ತು. ಫೆಬ್ರವರಿ 2020, ಮಾರ್ಚ್ 2020 ಕೊರೋನಾ ಎಲ್ಲರಿಗೂ ನೆನಪಿರುವಂತಹದ್ದು 40% ಕೆಳಗೆ ಬಿದ್ದಿತ್ತು. ಮಾರ್ಚ್ 2022, ಜೂನ್ 2022 29% ಕೆಳಗೆ ಬಿದ್ದಿತ್ತು. ಅಂದ್ರೆ ನೀವು ಟೈಟನ್ ಷೇರುಗಳನ್ನು ನೋಡಿದ್ರೆ 25%ಗಿಂತ ಜಾಸ್ತಿ ಕೆಳಗೆ ಬಿದ್ದಂತಹ ನಿದರ್ಶನಗಳು 12 2006ರಿಂದ. ಅದಲ್ಲದೇನೆ there are many falls of 10 to 25%. ಇಲ್ಲಿ ಕೇವಲ 25% ಮೇಲಿದ್ದದನ್ನು ಮಾತ್ರ ರೆಕಾರ್ಡ್ ಮಾಡಿದ್ದೇವೆ. ಮತ್ತೆ ಆ ಷೇರುಗಳು ಕೆಳಗೆ ಬಿದ್ದ ಸಂದರ್ಭದಲ್ಲಿ ಜನ ತಿಳ್ಕೊಳ್ತಾರೆ ಪ್ರಪಂಚ ಎಂಡಿಗೆ ಬಂದ್ಬಿಡ್ತು, ಟೈಟನ್ ಷೇರು ಇಲ್ಲಿ ಯಾವ ಕಾರಣಕ್ಕೂ ಮೇಲಕ್ಕೆ ಹೋಗಲ್ಲ. ಆದರೆ ಟೈಟನ್ ಷೇರಿನ ಫಂಡಮೆಂಟಲ್ಸ್ ಚೆನ್ನಾಗಿರೋದ್ರಿಂದ ಪುನಃ ಮತ್ತೊಮ್ಮೆ ಪುಟಿದು ಮೇಲಕ್ಕೆ ಏಳುತ್ತೆ ಬಲೂನ್ ತರ. ಅದರಿಂದ ಸಿಮಿಲರ್ಲಿ ಬೇಕಾದಷ್ಟು ಕಂಪನಿಗಳಿಗೆ ಉದಾಹರಣೆ ತಗೋಬಹುದು. ಆ ಅಸೈನ್ಮೆಂಟ್ ನೀವು ಮಾಡಿ ಅಂತ ನಿಮಗೆ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಈಗ ಟೈಟನ್ ಷೇರಿನ ರಿಟರ್ನ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕಂದ್ರೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ರೆ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ. 1 ವರ್ಷದಲ್ಲಿ 23% ರಿಟರ್ನ್ಸ್ ಕೊಟ್ಟಿದೆ. 3 ವರ್ಷಕ್ಕೆ 38% ಪರ್ ಆ್ಯನಮ್, 5 ವರ್ಷಕ್ಕೆ 33% ಪರ್ ಆ್ಯನಮ್, 10 ವರ್ಷಕ್ಕೆ 30% ಪರ್ ಆ್ಯನಮ್, 15 ವರ್ಷಕ್ಕೆ 33% ಪರ್ ಆ್ಯನಮ್, 20 ವರ್ಷಕ್ಕೆ 37% ಪರ್ ಆ್ಯನಮ್ ಮತ್ತು 2000 ಇಸ್ವಿಯಿಂದ ಲೆಕ್ಕ ತಗೊಂಡ್ರೆ 29% ಪರ್ ಆ್ಯನಮ್ ಪ್ರತಿ ವರ್ಷ ಕೊಟ್ಟಿದೆ.
ಆದ್ದರಿಂದ ಈ ವಿಡಿಯೋದ ಇಡೀ ಮೆಸೇಜ್ ಅನ್ನು ನಿಮಗೆ ಸಾರಾಂಶ ಮೂಲಕವಾಗಿ ಹೇಳಬೇಕು ಅಂತಂದ್ರೆ, ನೀವೇನಾದ್ರೂ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಯಲ್ಲಿ ಷೇರುಗಳನ್ನು ತಗೊಂಡ್ರೆ ಒಳ್ಳೆ ರಿಟರ್ನ್ಸ್ ಕೊಡ್ತಾವೆ ಮತ್ತು ಹೈ ಚಾನ್ಸ್ ರಿಕವರಿ ಈವನ್ ಇಫ್ ಇಟ್ ಫಾಲ್ಸ್. ಹೂಡಿಕೆದಾರರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಆದ್ರೆ ಅದು ಯಾವತ್ತೂ ಕೆಳಗೆ ಬೀಳಲ್ಲ. ಕೆಳಗೆ ಬೀಳುತ್ತೆ, ಆದ್ರೆ ಚೆನ್ನಾಗಿ ಪಿಕಪ್ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋದ ಸಾರಾಂಶ. ಇದನ್ನು ನೋಡಿಕೊಂಡು ನೀವೆಲ್ಲರೂ ಕೂಡ ಪಾಠವನ್ನು ಕಲಿತು ಇನ್ನೊಂದಷ್ಟು ಷೇರುಗಳನ್ನು ಇದೇ ರೀತಿ ನೀವು ಅಸೈನ್ಮೆಂಟ್ ಅಲ್ಲಿ ತಗೊಂಡು ಅಲ್ಲಿ ಕೂಡ ಇದೇ ರೀತಿ ಎಕ್ಸರ್ಸೈಸ್ ಮಾಡಿದ್ರೆ ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾವು ನಮ್ಮ ವಿಡಿಯೋಗಳಲ್ಲಿ ಹೇಳಿದ್ದನ್ನು ಯಾವುದನ್ನು ಸತ್ಯ ಅಂತ ನಂಬೇಡಿ, ನಿಮ್ಮದೇ ಆದಂತಹ ರಿಸರ್ಚ್ ಮಾಡಿ ಅಂತಲೂ ಮೆಸೇಜ್ ಕೊಡ್ತಾ ಇದ್ದೇನೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಷೇರುಗಳಲ್ಲಿ ಯಾವ್ದಾದ್ರು ಷೇರು 10-20% ಕಳೆದ ಕೆಲವು ತಿಂಗಳಲ್ಲಿ ಕೆಳಗೆ ಬಿದ್ದಿದ್ದಾವ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.